ತ್ಯಜಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳರಂತೆ ಕೀಚಕನ ಮಗ್ನವನ್ನು ಸಹಿಸಿದ್ದಾಯಿತು. ಹೇ ದೇವ, ಈ ದ್ರೌಪದಿ ಆಣೆಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ. ಚಿಂತಾಮಗ್ನಳಾಗಿರುವಳು ಪ್ರಿಯತಮೇ, ಅಳುವುದೇಕೆ ರಾಣಿ ಘನಸುತವೇಣಿ, ಅಳುವುದೇಕೆ ರಾಣಿ ಘನಸುತವೇಣಿ, ಅನುಪಮಂ ಗುಣಶೀಲೆ ನೀರಜನೇತೆ, ಅಳುವುದೇಕೆ ರಾಣಿ ಘನಸುತವೇಣಿ, ಅನುಪಮಂ ಗುಣಶೀಲೆ ನೀರಜನೇತೆ, ಅಳುವುದೇಕೆ ರಾಣಿ. ಖಾರ ಬಿಡುದು ಸದಾ ಬಡಿದು ಅಂತಾನೆ, ಖಾರ ಬಿಡುದು ಸದಾ ಬಡಿದು ಅಳುವುದೇಕೆ ರಾಣಿ ಘನಸುತವೇಣಿ, ಅನುಪಮಂ ಗುಣಶೀಲೆ ನೀರಜನೇತೆ, ಅಳುವುದೇಕೆ ರಾಣಿ. ಮಾತಗಾಟ ಭಾವಿನಿ ಉತ್ತರವೇನಿದು, ಮಾತಗಾಟ ಭಾವಿನಿ ಉತ್ತರವೇನಿದು, ಶಾಸ್ತ್ರಗಳ ಜಯಿಸಿ ನಿತ್ಯ ಸುಖ ಪಡೆಯುವೆ, ಶಾಸ್ತ್ರಗಳ ಜಯಿಸಿ ನಿತ್ಯ ಸುಖ ಪಡೆಯುವೆ, ಛಲವಿದೆ ತಟ್ಟೆ ಮಾಮಿನಿ ಮಣಿಯೇ ಕುಣಿಯೇ ಸುವಿಲಾಮಣಿ, ಛಲವಿದೆ ತಟ್ಟೆ ಮಾಮಿನಿ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲ. ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಪಾಂಚಾಲಿ, ಏಕೆ ರೋದಿತೆ ಕರುಣಿ ಮಣಿಯಲ್ಲಿ, ಏಕೆ ರೋದಿತೆ, ಏಕೆ ರೋದಿತೆ ಕರುಣಿ ಮಣಿಯಲ್ಲಿ, ಏಕೆ ರೋದಿತೆ, ಬಿಡು ಬಿಡು ನಿನ್ನಯ ಭಗವಂತರವರವರೇ, ಬಿಡು ಬಿಡು ನಿನ್ನಯ ಭಗವಂತರವರವರೇ, ಮಧ್ಯಿಸುವ ಮದಂಧಕರ, ಮಧ್ಯಿಸುವ ಮದಂಧಕರ, ಮುಕ್ಕಳಾಗರೆ ಚಿಂತೆಯ ಬಿಡುಬಿಡು, ಮುಕ್ಕಳಾಗರೆ ಚಿಂತೆಯ ಬಿಡುಬಿಡು, ಕರುಣಿ ಮಣಿಯಲ್ಲಿ, ಏಕೆ ರೋದಿತೆ, ಏಕೆ ರೋದಿತೆ, ಅಗ್ರಜನಾಭೆಯ ಮೀರಿ ಶೀಘ್ರದಿ ಕುರುಕುಲ ಸೇರೆ, ಅಗ್ರಜನಾಭೆಯ ಮೀರಿ ಶೀಘ್ರದಿ ಕುರುಕುಲ ಸೇರೆ, ಮಧ್ಯಿಸುವೆ ಮದಂಧಕರ, ಮಧ್ಯಿಸುವೆ ಮದಂಧಕರ, ಮುಕ್ಕಳಾಗರೆ ಚಿಂತೆಯ ಬಿಡುಬಿಡು, ಮುಕ್ಕಳಾಗರೆ ಚಿಂತೆಯ ಬಿಡುಬಿಡು, ಕರುಣಿ ಮಣಿಯಲ್ಲಿ, ಏಕೆ ರೋದಿತೆ, ಏಕೆ ರೋದಿತೆ, ಏಕೆ ರೋದಿತೆ. ಅಣ್ಣನ ಅವಿವೇಕತನದಿಂದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ, ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗುವಾಯ್ತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ನಿಮಗಾಗಿ ಅಲೆದು ವನವಾಸ ಕಳೆದು
ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪ್ರಿಯ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ಪ್ರಾಣೇಶ್ವರ, ದ್ಯೂತನ ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಹೇಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ಸ್ವಾಮಿ. ದುರ್ಯೋಧನನೇ ಶೂನ್ಯತೆ ಕುಲ ಹೇದಿಗಳ ಮುಗಿಸಿಕೊಳ್ಳುವೆ. ಶೂನ್ಯತೆ ಕುಲ ಹೇದಿಗಳ ಗೀರನೆ ನೆಲಕ ಪಡಿಸುವೆ. ಶೂನ್ಯತೆಯ ಕುಲ ಹೇದಿಗಳ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಕೃಷ್ಣ ಕೃಷ್ಣ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ ಅದರಲ್ಲಿ ಆ ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂದು? ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಹೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಪಾಂಚಾಲಿ, ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ವೀರ ಈರುಕೋದರ ಸ್ವಾಮಿ. ಇಂತಹ ಸಂತೋಷ ಸಮಯದಲ್ಲಿ ಬಾಜಾಣೆ ಬಾ, ಈ ಭೀಮನ ತೊಡೆ ಎಂಬ ಸಿಂಹಾಸನವನ್ನೇರಿ ಕ್ಷಣಕಾಲ ಕುಳಿತುಕೋ. ಬಾಜಾಣೆ. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವವರೆಗೂ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ದೇವಿ, ಜಾಣೆ ಮುತ್ತಾಡುವೆನು ಬಾರಿ, ಜಾಣೆ ಮುತ್ತಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುತ್ತಾಡುವೆನು ಬಾರಿ. ಪರಮ ಸದ್ಗುಣೆ ದ್ರುಪದನಂದಿನಿ ದುಗುಡವೇತಕ್ಕೆ ಶುಭಚರ
ಮನದ ಕುರುವಂತವನೇ ನಾಟವ ಗೈವೆ ದುರುಳದು ಶಾಸನ ನರಳನು ಬಗೆದು ದುರುಳದು ಶಾಸನ ನರಳನು ಬಗೆದು ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಹೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾನೇ ಮುದ್ದಾಡುವೆನು ಮನ ಪ್ರೀತಿಯ ರಾಣಿಯ ಮೇಲೆ ದೇವಿ ಮನ ಪ್ರೀತಿಯ ರಾಣಿಯ ಮೇಲೆ ಜಾನೆ ಮುದ್ದಾಡುವೆನು ಬಾರೆ. ಚಮತ್ಕಾರವಾದ ಉತ್ತರ ಬಾಪು ಪಾಂಚಾಲಿ ಬಾಪು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ದೇವಿ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ದೇವಿ ಪ್ರೇಮತೆಯ ಮನಗೆ ಎದಿರೆ ವಿರಾಮ. ಪ್ರೇಮತೆಯ ಮನಗೆ ಎದಿರೆ ವಿರಾಮ. ದೇವಿ ಸಮಯವಿದೆ ಪಾಂಚಾಲಿ ದೇವಿ ಮನಮುರಿಸುವ ಸುವಿಲಾಸ ವಿಲಾಸ. ದೇವಿ ಮನಮುರಿಸುವ ಸುವಿಲಾಸ ವಿಲಾಸ. ಸೌರವ ಶಿರವ ಮೆರೆಯುಳು ನೀನು. ಸೌರವ ಶಿರವ ಮೆರೆಯುಳು ನೀನು. ಪಾಂಚಾಲಿ ಚೆಲ್ಲುತ್ತ ಸೇರುವೆ. ಪಾಂಚಾಲಿ ಪಾಂಚಾಲಿ ಪ್ರಾಣೇಶ್ವರ. ದೇವಿ ಚೆಲ್ಲುತ್ತ ಸೇರುವೆ. ಆಗ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಬೇಗ. ಸಮಯವಿದೆ ಶೃಂಗಾರಕ್ಕೆ ಬೇಗ. ಪ್ರಮತೆಯ ಮನಕ್ಕೆ ಎದಿರೆ ವಿರಾಮ. ದೇವಿ ಪ್ರಮತೆಯ ಮನಕ್ಕೆ ಎದಿರೆ ವಿರಾಮ. ಸಮಯವಿದೆ ದೇವಿ ಪ್ರಿಯ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಪಾಂಚಾಲಿ ಮತ್ತೆ ಏನೇನೋ ಹೇಳಿದಿರಿ. ಪಾಂಚಾಲಿ ಕಾಂತೆ ಶಾಂತೆ ವರಧೀರ ನಮಗೆ ವರ ಪತ್ನಿಯಾಗಿ ಮರುಗಾಲೆ ನೀ ಮರುಗಾಲೆ ತಕ್ಕೆ ಕಾಂತೆ ಶಾಂತೆ ವರಧೀರ ನಮಗೆ ವರ ಪತ್ನಿಯಾಗಿ ಮರುಗಾಲೆ ತಕ್ಕೆ ನೀ ಮರುಗಾಲೆ ತಕ್ಕೆ ಪಾಂಡುಪುತ್ರ ಪತಿಯಾಗಿ ನೀನು ಕಾಂತಲೆ ಪಾಂಡುಪುತ್ರ ಪತಿಯಾಗಿ ನೀನು ಚಂದ ಕೋಪವೇಗೆ ಕಣ್ಣ ಕೋಪವೇಗೆ ಕಡು ಕಷ್ಟದಿಂದ ಪರಿಗೈಯುವೆಗೆ ಕೋಮಲಾಂಗಿಯೇ ಕಡು ಕಷ್ಟದಿಂದ ಪರಿಗೈಯುವೆಗೆ ಕೋಮಲಾಂಗಿಯೇ ನೀ ಕೋಮಲಾಂಗಿಯೇ ಕಾಂತೆ ಶಾಂತೆ ವರದೀರ ನಮಗೆ ವರ ಪತ್ನಿಯಾಗಿ ಮರುಗಾಲೆ ನೀ ಮರುಗಾಲೆ ರಾಜೆ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅವಳಿಸುತ್ತಿರುವೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯು ನಾನಲ್ಲ. ಹಬ್ಬಬ್ಬ, ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಪಾಂಚಾಲೆ ಬರೀ ಇಚ್ಛಿಸಿದರೆ ಏನಾಗುವುದು?
ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಸುಮ್ಮನೆ ಕೆರಳಿಸಬೇಡ ಪಾಂಚಾಲಿ, ಸುಮ್ಮನೆ ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಯುದ್ಧಕ್ಕಾಗಿ ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಿರುವುದು. ಧರ್ಮರಾಯನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಮತ್ಯಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿದೆ. ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಧಾನ ತೆಗೆದುಕೋ. ಆದರೆ ಅಣ್ಣನೇಕೆ ಹೀಗೆ ಸಿಟ್ಟಾಗಿರುವನ್ನು ಕಾರಣವನ್ನು ತಿಳಿಸುವೆಯಾ? ಈ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿರುವೆ. ಅದನ್ನು ಈಗಲೇ ಹೇಳಿಬಿಡುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಸರಿಯನಿಸಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಆ ದಾರಿದ್ರ್ಯ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸರಿಯನಿಸಬಹುದು, ಆದರೆ ಈ ದಾಸ್ಯ ಆವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನನ್ನಲ್ಲಿ ಕೋಪವೇ ತಮ್ಮ.
ನನ್ನಲ್ಲಿಲ್ಲ. ಅಗ್ರಜ, ದುಡಿತ ಬೇಡ. ಧರ್ಮರಾಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಲ್ಲಿ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಆ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿದ್ದೆ. ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದಿರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಅರ್ಜುನ, ಇನ್ನು ನಾನು ಹೊರಡುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷದ ವರ್ತನೆ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಫಲವನ್ನು ಅಪೇಕ್ಷಿಸುವುದಿಲ್ಲ. ಸ್ವಲ್ಪ ಇರು. ಅದು ನೋಡಿ, ಯದುಪತಿಯು ನಮ್ಮನ್ನು ನೋಡುತ್ತಾ ನಗುತ್ತಾ ಈಚೆ ಕಡೆ ಬರುತ್ತಿದ್ದಾನೆ. ಈ ತಂಗಿಯ ಪ್ರಣಾಮವನ್ನು ಸ್ವೀಕರಿಸೋಣ. ಪ್ರಾಗು ತಂಗಿ, ವಾಸುದೇವ, ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ಧರ್ಮಸಗಳಿಗಾಗಿ ನನ್ನ
ಕರುಣಾನಿಧಿ ಮಾಧವ ಮಾಧವ ಕೃಷ್ಣ ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಥವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ಬಹು ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನು ನಾನು ಹೊರಡುವೆನು. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಮ್ಮಣ್ಣನ ಮಾತುಗಳೆಲ್ಲವೂ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರನು ಶ್ರೀಪತಿ. ಈ ಸಮಸ್ಯೆ ಮಾತುಗಳು ನನಗೊಪ್ಪದೋ ನನಗೊಪ್ಪದೋ ನನಗೊಪ್ಪದೋ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಬಂಡಯುಮ್ಮನಿಗೆ ಎಂತಹ ಸಂದೇಶ ಇರುವುದು ಭೀಮಸೇನ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಲತಟ್ಟನು. ಈಗ ಈ ಸಂಧೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಭಯ ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರನ ಮೇಲೆ ನಿನಗಿಷ್ಟೊಂದು ಕೋಪವೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೇಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಬಂಧುವಿಮನಿಗೆ ಎಂತಹ ಸಂದೇಶ ಇರುವುದು ಭೀಮಸೇನ? ನಿಕಟವಾದ ಸಂಬಂಧವೊಂದು ಇರುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ನಾನು ನಿರೀಕ್ಷಿಸಿದ ನನ್ನ ತಕ್ಕ ರೀತಿಯಲ್ಲೇ ನಡೆಯಿತು. ರಾಜ್ಯಸಭೆಯಲ್ಲಿ ನಿಮ್ಮ ವಿಷಯಗಳು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ಆ ದುರ್ಯೋಧನನು ಸಹ ಒಪ್ಪಿದನು. ನನಗಿನ್ನು ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಎಂದಿಗೂ ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿರುವವರೆಗೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಹೌದು. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯವಾಗುತ್ತಿತ್ತು? ಭೀಮಸೇನ, ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದೋ ನನಗೊಪ್ಪದೋ ನನಗೊಪ್ಪದೋ. ಇರುವುದು ಭೀಮಸೇನ, ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಏನೆಂದು? ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ. ಹೇಳು ಹೇಳು, ಏನು ಆ ಸಂದೇಶ? ಭೀಮಸೇನ, ನೀನು ನನ್ನ ಬಳಿಯಲ್ಲಿ ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಗಳನ್ನು ಕಟ್ಟಿಕೊಂಡು ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರ್ಯಾಸ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ಉಂಟಾಗುವುದು. ಎಲ್ಲಿ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರದಲ್ಲಿಡು. ನಿನಗೆ ಒಂದು ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು
ಕೋಪ ಮಾಡುವುದಿಲ್ಲ ತಾನೆ? ಅದೂ ಆಗಲಿ. ಹಾಗಾದರೆ ಭೀಮಸೇನ, ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅದು ಹಾಗೆ ಆಗಲಿ. ಅರ್ಜುನ, ವಾಸುದೇವ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೊಂಡಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನಿಂದಾದರೂ ನಾನು ಮೀರಿರುವೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ತಂಗಿ. ಅಣ್ಣ, ಇದೇನು ಪರಿಹಾಸವೇ? ತಂಗಿ, ಶತ್ರುಗಳ ಹೆಡೆಮುಡಿ ಮುರಿಯಲು ನೀನು ಮಹಾಪಂಡಿತೆಯಂತೆ. ಹಾಗೆ ಈ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ನೋಡೋಣ ತಂಗಿ. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ ಯಾಜ್ಞಸೇನಿ, ಅಣ್ಣ, ಭೀಮಸೇನ, ಧರ್ಮನಂದನ, ಪರಮಾತ್ಮ, ಕಿರೀಟಿ, ವಾಸುದೇವ, ಈ ಭೀಮನನ್ನು ಬಂಧಿಸಿದ ಹಗ್ಗವು ಈಗಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಆ ಕುಂಡಿಕವರವರು ಯಾರು? ಯಾರು ಆ ದುರಾತ್ಮರು? ಆ ದ್ವಾಭಿಮಾನಿಯ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ನಡೆಸಿದನು. ಇಂತಹ ಸಾಹಸ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಕೊಟ್ಟ ವಿಚಾರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಅಂತರದಲ್ಲಿ ಬರುತ್ತದೆ. ಪರಮಾತ್ಮ, ಕಾಳಗೈವುದು ಅಸಮತವೇನಾಗೆ, ಕಾಳಗೈವುದು ಅಸಮತವೇನಾಗೆ, ಕಾಡಿಸಬೇಳೆನ್ನ
ಪ್ರೀತಿಯಿಂದಲೇ ರಾಜ್ಯವ ಪಡೆವ ಪಂದವ ಮಾಡೆಂದು ಬೇಡುವೆ ದೇವ. ಪಂದವ ಮಾಡೆಂದು ಬೇಡುವೆ ದೇವ. ಸಮರವು ಬೇಡ ಮಗೆ ಓ ದೇವ, ಸಮರವು ಬೇಡ ಮಗೆ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ನಾವು ಪರಮಾತ್ಮ, ನೀನೇ ತಿಳಿದಿರುವೆ, ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆಗಲಿ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆಗಲಿ ನೀನು ಕಪಟ ನಾಟಕ ಸೂತ್ರಧಾರನಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಅಗ್ರಜ, ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನಾನೇ ಬಿಡಿಸಿಕೊಳ್ಳೋದು. ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿ ಆ ದುರ್ಯೋಧನನ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸದೆ ಹೋದರೆ, ಆ ದುರ್ಯೋಧನನ ತೊಡೆಯನ್ನು ಮುರಿಯದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.